ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆ್ಯಸ್ ಪಾರ್ಟ್ ಆಫ್ ಗುಡ್ ಗವರ್ನೆನ್ಸ್ ಇದೇ ಮಾರ್ಚ್ 6ನೇ ತಾರೀಕಿಂದ 26ನೇ ತಾರೀಕು ತನಕ ಪ್ರತಿಯೊಂದು ತಾಲೂಕು ಕೂಡ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ವಿಸಿಟ್ ಮಾಡುವ ಉದ್ದೇಶ ಜನಸಂಪರ್ಕ ಸಭೆ. ಈ ಬಾರಿ ನಾವು ಜನಸಂಪರ್ಕ ಸಭೆ 2 ರೀತಿಯಲ್ಲಿ ಮಾಡಿದ್ದೀವಿ. ಬೆಳಗ್ಗೆ ಒಂದು PHCಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ಇರ್ತೀನಿ 11 o'clockಯಿಂದ 1 o'clock ತನಕ. ಅದೇ ದಿನ ಆ ತಾಲೂಕಿನ ತಹಸೀಲ್ದಾರ್ ಆಫೀಸಲ್ಲಿ ಕೂಡ ನಾವು ಇರ್ತೀವಿ. ಅಂದರೆ ಎಲ್ಲ ತಾಲೂಕ್ ಲೆವೆಲ್ ಆಫೀಸರ್ಸು ಮತ್ತು ನಾನೇ ಅಲ್ಲಿ ಬರ್ತೀನಿ. ಈ ಒಂದು ಜನಸಂಪರ್ಕ ಸಭೆದು ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ವ್ಯಾಪ್ತಿಯಲ್ಲಿ ಕಂದಾಯ ಸಮಸ್ಯೆಗಳು ಏನಾದರೂ ಇದ್ದರೆ, ಅದು ಪೋಡಿ ಸಂಬಂಧ ಇರ್ಬೋದು, ಕಂದಾಯ ಗ್ರಾಮಗಳು ಬಿಟ್ಟೋಗಿದೆ ಅನ್ನೋ ಒಂದು ದೂರುಗಳ ಬಗ್ಗೆ ಏನಾದರೂ ಅಹವಾಲುಗಳು ಇದ್ದರೆ, ಮತ್ತು ಪಿಂಚಣಿ ಅದಾಲತ್ತು, ಆಹಾರ ಅದಾಲತ್, ಸೊ ಇದು ಎಲ್ಲ ಕೂಡ ಒಂದೇ ಕಡೆ ಜನರಿಗೆ ಸಿಗಬೇಕು ಅಂತ ಈ ಸತಿ ನಾವು ಪ್ಲ್ಯಾನ್ ಮಾಡಿದ್ವಿ. ಉದಾಹರಣೆಗೆ ಈಗ ರೇಷನ್ ಕಾರ್ಡಲ್ಲಿ ಆನ್ ಪ್ರಯಾರಿಟಿ ಹೌಸ್ ಹೋಲ್ಡ್ಸನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆ ಥರ ನಿಮ್ಮ ಹತ್ರ ಏನಾದರೂ ಅಪ್ಲಿಕೇಶನ್ಸ್ ಇದ್ದರೆ ದಯವಿಟ್ಟು ತಾವು ತಗೊಂಡು ಬರ್ಬೋದು. ಪಿಂಚಣಿಗಳು, ವಿವಿಧ ಪಿಂಚಣಿಗಳು ಬರ್ತಾ ಇದೆ. ಅದರಲ್ಲಿ ನಿಮಗೆ ಕೆಲವು ತಿಂಗಳು ಬಂದಿಲ್ಲ ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತಿದ್ರೆ ಪಿಂಚಣಿ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಇದ್ದರೆ ದಯವಿಟ್ಟು ತಾವು ತಗೊಂಡು ಬರ್ಬೋದು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಾಗೆ ಕಂದಾಯ ಗ್ರಾಮಗಳು ರಚನೆ ಇರ್ಬೋದು, ಪೌತಿಕಾತೆ, ವಿಶೇಷವಾಗಿ ಪೌತಿಕಾತೆಯಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದೆಲ್ಲನೂ ತಾವು ತಗೊಂಡು ಬಂದು ಕೊಟ್ಟರೆ ಇಮಿಡಿಯೇಟ್ ಆಗಿ ನಾವು ಪ್ರಾಸೆಸ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ವಿಶೇಷವಾಗಿ ಆಧಾರ್ ಅದಾಲತ್ ಅಂತ, ಆಧಾರ್ ಕಾರ್ಡ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ನಾವು ಸ್ಥಳದಲ್ಲಿನೇ ಆ ಮೆಷಿನ್ ತಗೊಂಡು ಬಂದು ನಿಮಗೆ ಕ್ಯಾಪ್ಚರ್ ಮಾಡಿ ಆಧಾರ್ ಕಾರ್ಡ್ ಕೂಡ ನಾವು ಮಾಡಿಕೊಡೋ ವ್ಯವಸ್ಥೆಯನ್ನು ಈ ಸತಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಸುಮಾರು ಯೋಜನೆ ಅಡಿಯಲ್ಲಿ KYC ಪ್ರಾಬ್ಲಮ್ ಇರುತ್ತದೆ. ಅಂದರೆ ನಿಮ್ಮದು ಬ್ಯಾಂಕು ಮತ್ತು KYC ಜೋಡಣೆ ಆಗಿಲ್ಲ ಅಂದರೆ ಬ್ಯಾಂಕರ್ಸನ್ನು ನಾವು ಕರೆಸ್ತಾ ಇದ್ದೀವಿ. ಸೊ KYC ಇಶ್ಯೂಸ್ ಕೂಡ ನಾವು ಸ್ಥಳದಲ್ಲಿನೇ ಏನು ಇಶ್ಯೂ ಇದೆ ಅಂತ ನೋಡಿ ನಿಮಗೆ ಒಂದು ಸೊಲ್ಯೂಷನ್ ಕಂಡುಹಿಡೀಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸೊ ಸಾರ್ವಜನಿಕರಿಗೆ ನನ್ನ ಮನವಿ ಏನಂತ ಹೇಳಿದ್ರೆ, ನಿಮ್ಮ ಮನೆ ಬಾಗಿಲಿಗೆ ಈಗ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಅಧಿಕಾರಿಗಳು ಬಂದು ಏನೇನು ಸಮಸ್ಯೆಗಳಿದೆ ಅದನ್ನು ತಿಳ್ಕೊಂಡು ತಕ್ಷಣ ಇತ್ಯರ್ಥ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಅದು ಇಲ್ಲದೆ ಇದೆಲ್ಲ ಕೂಡ ನಾವು ಮಾಡ್ತೀವಿ. ಪಿಂಚಣಿ ಸಂಬಂಧಪಟ್ಟಾಗೆ, ರೇಷನ್ ಕಾರ್ಡ್ ಸಂಬಂಧಪಟ್ಟಾಗೆ ಮತ್ತು ಆಧಾರ್ ಕಾರ್ಡ್ ಸಂಬಂಧಪಟ್ಟಾಗೆ. ಸೊ ಇದೆಲ್ಲ ಕೂಡ ನಾವು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಈ ಸತಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇದು ಇಲ್ಲದೆ ತಾವು ಆ ತಾಲೂಕಲ್ಲಿ ವಾಟ್ಸಪ್ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳನ್ನು ನಮಗೆ ಕಳಿಸ್ಬೋದು. ಆ ವಾಟ್ಸಪ್ ನಂಬರ್ ಬಂದು 9482563988. ನಾನು ಮತ್ತೊಮ್ಮೆ ಹೇಳ್ತೀನಿ, 9482563988. ಈ ವಾಟ್ಸಪ್ ನಂಬರ್ ಕೂಡ ತಾವು ಕರೆಕ್ಟಾಗಿ ಯಾವುದು ನಿಮ್ಮ ಹೆಸರು, ಊರು, ಏನು ಸಮಸ್ಯೆ ಮತ್ತು ಆ ಸಮಸ್ಯೆಗೆ ನಿಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ದಾಖಲಾತಿಗಳು ಏನಿದೆ ಅದನ್ನು ತಾವು ಕೊಟ್ಟರೆ ಆ ತಾಲೂಕಿಗೆ ನಾವು ಬಂದಾಗ ನಾವು ಅದನ್ನು ಕೂಡ ನಾವು ಇಮಿಡಿಯೇಟಾಗಿ ಅಟೆಂಡ್ ಮಾಡಲಿಕ್ಕೆ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ನಾವು ಭೇಟಿ ಮಾಡುವ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಸ್ಥಳೀಯ ಅಂಗನವಾಡಿಗಳು ಮತ್ತು ಸ್ಕೂಲ್ಸು ಅದಕ್ಕೆಲ್ಲ ಕೂಡ ಭೇಟಿ ಕೊಡ್ತೀವಿ. ಮತ್ತು ಅಭಿವೃದ್ಧಿ ಕಾಮಗಾರಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾದರೂ ಸ್ವಲ್ಪ ನಿಧಾನವಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ದೂರುಗಳಿದ್ರೂ ಕೂಡ ತಾವು ಬಂದು ನಮಗೆ ಹೇಳ್ಬೋದು. ಇಮಿಡಿಯೇಟ್ ನಾವು ಇಂಜಿನಿಯರ್ಸ್ಗೂ ಅದನ್ನು ಹೇಳಿ ನಾವು ಅಟೆಂಡ್ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಮಾಹಿತಿಗೋಸ್ಕರ ಈಗ ಗುಬ್ಬಿಗೆ ಮಾರ್ಚ್ 6ನೇ ತಾರೀಕು ನಾವು ತಾಲೂಕು ತಹಸೀಲ್ದಾರ್ ಆಫೀಸಲ್ಲಿ ಬೆಳಗ್ಗೆ 10ರಿಂದ 1 ಗಂಟೆ ತನಕ ನಾವು ಅವೈಲೇಬಲ್ ಇರ್ತೀವಿ. ಶಿರಾದಲ್ಲಿ 2 ಕಡೆ ಮಾಡ್ತಾ ಇದ್ವಿ. ಅದು 12/3/2026. ಒಂದು ಹುಲಿಕುಂಟೆಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬರ್ಗೂರು, ಇಲ್ಲಿ 11 ಗಂಟೆಯಿಂದ 1 ಗಂಟೆ ತನಕ ಇರ್ತೀನಿ. ಅದ ನಂತರ ತಹಸೀಲ್ದಾರ್ ಆಫೀಸಲ್ಲಿ ಮಧ್ಯಾಹ್ನ 2:30ಯಿಂದ ಸಂಜೆ 5:30 ತನಕ ಇರ್ತೀವಿ. ಕೊರಟಗೆರೆಯಲ್ಲಿ 13ನೇ ತಾರೀಕು ಇದೇ ಮಾರ್ಚು ತಹಸೀಲ್ದಾರ್ ಆಫೀಸಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ ತನಕ ಇರ್ತೀವಿ. ಮಧುಗಿರಿಯಲ್ಲಿ 16/3 ಮಾರ್ಚ್ 16ನೇ ತಾರೀಕು ತಾಲೂಕು ಕಚೇರಿಯಲ್ಲಿ ಬೆಳಗ್ಗೆ 10ರಿಂದ 2 ಗಂಟೆ ತನಕ ಇರ್ತೀವಿ.
ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಹಂದನಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತಿಗಟ್ಟೆ ಇಲ್ಲಿ 11ರಿಂದ 1 ಗಂಟೆ ತನಕ ಇರ್ತೀನಿ. ಇದು 17/3/2026. ತಾಲೂಕು ಕಚೇರಿ ತಹಸೀಲ್ದಾರ್ ಆಫೀಸಲ್ಲಿ ಮಧ್ಯಾಹ್ನ 2:30ಯಿಂದ 5:30 ತನಕ ಇರ್ತೀವಿ ಚಿಕ್ಕನಾಯಕನಹಳ್ಳಿಯಲ್ಲಿ. ಕುಣಿಗಲಲ್ಲಿ ಹುತ್ರಿದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹುತ್ರಿದುರ್ಗ ಇಲ್ಲಿ ಬೆಳಗ್ಗೆ 11ರಿಂದ 1 ಗಂಟೆ ತನಕ ಇರ್ತೀವಿ. ತದನಂತರ ತಾಲೂಕು ಕಚೇರಿ ತಹಸೀಲ್ದಾರ್ ಆಫೀಸಲ್ಲಿ 2:30ಯಿಂದ 5:30 ತನಕ ಇರ್ತೀವಿ. ಇದು 18/3/2026 ಇರ್ತೀವಿ. ತುರುವೇಕೆರೆಯಲ್ಲಿ 24ನೇ ತಾರೀಕು ಮಾರ್ಚಲ್ಲಿ ಇರ್ತೀವಿ. ದಬ್ಬೆಗೆಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾವಿನಕೆರೆ ಬೆಳಗ್ಗೆ 11ರಿಂದ 1 ಗಂಟೆ ತನಕ ಮತ್ತು ಅವತ್ತೇ ಸಂಜೆ 2:30ಯಿಂದ 5:30 ತನಕ ತಹಸೀಲ್ದಾರ್ ಆಫೀಸಲ್ಲಿ ಸಿಗ್ತೀವಿ. ತಿಪ್ಟೂರು ಕಿಬ್ನಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಳಿಗೆರೆ ಇಲ್ಲಿ 25ನೇ ತಾರೀಕು ಮಾರ್ಚ್ ಬೆಳಗ್ಗೆ 11ರಿಂದ 1 ಗಂಟೆ ತನಕ ಇರ್ತೀವಿ. ತದನಂತರ ತಾಲೂಕು ಆಫೀಸಲ್ಲಿ 2:30ಯಿಂದ 5:30. ಪಾವಗಡ ನಿಡಗಲ್ ಹೋಬಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚೆನ್ನಕೇಶವಪುರ ಇಲ್ಲಿ ಬೆಳಗ್ಗೆ 11ರಿಂದ 1 ಗಂಟೆ ತನಕ ಇರ್ತೀವಿ. ಇದು 26/3/2026. ತಾಲೂಕು ಕಚೇರಿಯಲ್ಲಿ 2:30ಯಿಂದ 5:30 ತನಕ ನಾವು ಇರ್ತೀವಿ. ಸೊ ಈ ಒಂದು ಜನಸಂಪರ್ಕ ಸಭೆಯಲ್ಲಿ ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ ಇರ್ತಾರೆ ಮತ್ತು ತಾವು ಏನೇನು ಅಹವಾಲುಗಳು ಕೊಟ್ಟಿದ್ದೀರಾ ಅದನ್ನು ನಾವು ಆನ್ಲೈನಲ್ಲಿ ಕೂಡ ನಾವು ಎಂಟ್ರಿ ಮಾಡ್ತೀವಿ. ಮ್ಯಾಕ್ಸಿಮಮ್ ಇಶ್ಯೂಸನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಕಂದಾಯ ಇಲಾಖೆಯಿಂದ ಪೌತಿ ಖಾತೆ ಆಂದೋಲನ ಮಾಡಬೇಕು. ಅದೇ ರೀತಿಯಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 1160 ಕಂದಾಯ ಗ್ರಾಮಗಳು ಹೊಸದಾಗಿ ನಾವು ಆಯ್ಕೆ ಮಾಡಿ 22,000 ಹಕ್ಕುಪತ್ರಗಳು ಈಗಾಗಲೇ ರೆಡಿ ಇದೆ. ಇನ್ನೂ ಎಲ್ಲಾದರೂ ಕೈ ಬಿಟ್ಟಿದ್ರೆ ನಿಮಗೆ ಅದು ಬಗ್ಗೆ ದೂರುಗಳಿದ್ರೆ ದಯವಿಟ್ಟು ತಾವು ಒಂದು ಪ್ರಸ್ತಾವನೆಯನ್ನು ನಮಗೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಂಬಂಧಪಟ್ಟಾಗೆ ಏನಾದರೂ ದೂರುಗಳಿದ್ದರೆ ಫೇರ್ ಪ್ರೈಸ್ ಶಾಪ್ಸಲ್ಲಿ ಟೈಮ್ಗೆ ಅವರು ಓಪನ್ ಮಾಡ್ತಾ ಇಲ್ಲ ಮತ್ತು ನಮಗೆ ವಿತರಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ದೂರುಗಳಿದ್ರೆ ಅದು ಕೂಡ ತಾವು ನಮಗೆ ತಿಳಿಸ್ಬೋದು. ಅದು ಇಲ್ಲದೆ ಪಿಂಚಣಿ ಅದಾಲತ್ ನಿಮಗೆ ಪಿಂಚಣಿ ಏನಾದರೂ ನಿಂತೋಗಿದ್ರೆ ಅಥವಾ ಸೇರ್ಪಡೆ ಆಗಬೇಕು ಅಂತ ಹೇಳಿದ್ರೆ ಅದು ಕೂಡ ನಮಗೆ ಸ್ಥಳದಲ್ಲಿನೇ ಡೆಪ್ಟಿ ತಹಸೀಲ್ದಾರು ಎಲ್ಲರೂ ಆರೇ ಇರ್ತಾರೆ. ಸೊ ಇಮಿಡಿಯೇಟ್ ನಾವು ಪ್ರಾಸೆಸ್ ಮಾಡಿ ಕೊಡ್ತೀವಿ. ಆಮೇಲೆ ನಿಮ್ಮ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ, ಈಗ ಇಮಿಡಿಯೇಟ್ ಆಗಿ ಆಧಾರ್ ಕಾರ್ಡ್ ಕೊಡಬೇಕು ಮತ್ತು ಕರೆಕ್ಷನ್ಸ್ ಏನಾದರೂ ಆಗಬೇಕು ಅಂದರೆ ನಾವು ಸ್ಥಳದಲ್ಲಿನೇ ವಿತ್ ಮೆಷಿನರಿ ವಿತ್ ದ ಕನ್ಸಲ್ಟೆಂಟ್ಸ್ ನಾವು ಅಲ್ಲಿ ಬರ್ತೀವಿ. ಸೊ ಇದೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸೊ ತಾವು ಎಲ್ಲರೂ ಕೂಡ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಬಂದು ನಮಗೆ ತಿಳಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.